ನಾನು ಇಷ್ಟು ಹಿಂಗೆಲ್ಲ ನೀವು ಹಸ್ತಕ್ಷೇಪ ಮಾಡೋ ಬದಲು, ಸರ್ಕಾರ ಪ್ರತಿಯೊಂದರಲ್ಲೂ ಹಸ್ತಕ್ಷೇಪ ಮಾಡಿ ಮಾಡಿ ಅವನ್ನ ಕುಂಠಿತಗೊಳಿಸೋ ಬದಲು, ಅಭದ್ರಗೊಳಿಸೋ ಬದಲು ಮುಚ್ಚಿಬಿಡಿ 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 ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಶಿವರಾಜ್ ತಂಗಡಿಯವ್ರು ಎದ್ದು ಹೇಳ್ತಾರೆ, ದಲಿತರು ಮಾಡ್ಬಿಟ್ರು ಮಾತ್ರ ಮುಚ್ಚೋಯ್ತವ ಅಂತ ಕೇಳ್ತಾರೆ. ಆವಾಗ ನಾನು ಹೇಳ್ತೀನಿ, ಶಿವರಾಜ್ ತಂಗಡಿಯವರೇ, ದಲಿತರಿಗೋಸ್ಕರ ನಾನು ಹೇಳಿ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀನಿ ನೀವು. ನಾನು ಆ ಮಾತು ಹೇಳಿಲ್ಲ, ಅದು ಹೇಳ್ತಾನೂ ಇಲ್ಲ. ನಾನು ಅವ್ರು ಮಾಡಿ ಅಂತ ಹೇಳಿದ್ದೀನಿ. ಆ 3 ಜೊತೆ ಇನ್ನೂ ಒಂದು ಮಾಡಿ ಅಂತ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಅವ್ರಿಗೆ ಹೇಳುವಾಗ ಈ ಸ್ಪೀಕರ್ ಮಧ್ಯ ಸ್ವಲ್ಪ ಗೊಂದಲ ಆಗಿ ಸರಿಯಾಗಿ ಸ್ಪಷ್ಟನೆ ಕೇಳಿಲ್ಲ. ನಾನು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೀನಿ, ನೀವು ದೊಡ್ಡವರಿದ್ದೀರಿ, ನನ್ನ ಬಗ್ಗೆ ಏಕವಚನದಲ್ಲೂ ಮಾತಾಡಿದ್ದೀರಿ, ಬೇರೆ ಪದಗಳನ್ನು ಬಳಸಿದಿರಿ, ನನ್ನ ಭಾಗಕ್ಕೆ ದೇವರಾಗಿದ್ದೀರಿ. ನನ್ನಿಂದ ನಿಮ್ಮನ್ನು ನೋವಾಗಿದ್ದರೆ ಕ್ಷಮೆ ಇರಲಿ, ದಯವಿಟ್ಟು ಈ ಥರ ಪದ ಬಳಕೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥದ್ದನ್ನು ನೀವು ಮಾಡ್ತಾ ಇದ್ದೀರಿ ಹೊರತು ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ. ನಾನು ಯಾರನ್ನ ಟೀಕೆ ಮಾಡ್ತೀನಿ, ನನಗೆ ದೇವರಾಗಿದ್ದೀರಿ ನೀವೆಲ್ಲರೂ ಕೂಡ, ನಾನು ಸ್ವೀಕಾರ ಮಾಡ್ತೀನಿ. ನಾನು ಯಾವತ್ತು ನನ್ನ ಎದುರಾಳಿ ಚಿಕ್ಕಮಾದವರು ಸೋತರು ಕರ್ಕೊಂಡೋಗಿ MLC ಮಾಡ್ಕೊಂಬಂದೆ ಅವ್ರನ್ನ, ಚಿಕ್ಕಮಾದವ್ರನ್ನ. ನಿಮ್ಗೆಲ್ಲರೂ ಕೂಡ ಗೊತ್ತಿರಲಿ, ಯಾವತ್ತೂ ಕೂಡ ಅಷ್ಟೇ. ದೇವೇಗೌಡರಾಗಲಿ, ಕುಮಾರಸ್ವಾಮಿಯವರಾಗಲಿ, ಸಿದ್ದರಾಮಯ್ಯನವರಾಗಲಿ ಇದನ್ನು ಕಲಿಸಿಲ್ಲ ನನಗೆ. ಬಿ ರಾಚಯ್ಯನವರು ಅತ್ಯಂತ ಪ್ರೀತಿಯಿಂದ ಕಂಡವ್ರು ನನ್ನ ಅವ್ರ ಜೊತೆಯಲ್ಲಿ. ಶ್ರೀನಿವಾಸ್ ಪ್ರಸಾದ್ ಅವರು ಅತ್ಯಂತ ಆತ್ಮೀಯ ಇರುತ್ತೆ, ಅವ್ರ ಕುಟುಂಬದವ್ರು ಕೇಳಿ, ಮತ್ತೆ ನಮ್ಮದೇ ಕುಟುಂಬದಂತೆ ಕಂಡಂಥವ್ರು. ಅದೇ ರೀತಿ ಮಹದೇವಪ್ಪನವ್ರು ಇದ್ದಾರೆ, ಇಷ್ಟು ವರ್ಷ ಜೊತೆಲಿದ್ದೀವಿ ಅವರು, ನಾವು ಸಿದ್ದರಾಮಯ್ಯನವರು. ಯಾವತ್ತಾದರೂ ಒಂದು ದಿನ ಅವರಿಂದ ನಾವು ಈ ರೀತಿ ಕಂಡಿಲ್ಲ. ಧ್ರುವನಾರಾಯಣ್ ತೀರ್ಕೊಂಡವ್ರೆ. ಈ ಎಲ್ಲ ನಾಯಕರುಗಳ ಜೊತೆಲೂ ಕೂಡ ಒಡನಾಡಿಯಾಗಿ ಬೆಳೆದಿರ್ತಕ್ಕಂಥವ್ನು. ಜಿಲ್ಲಾ ಪರಿಷತ್ತಲ್ಲಿ ದೊರೈರಾಜು, ನಾಗರಾಜ ಮಲ್ನಾಡಿ, ಕೃಷ್ಣೇಗೌಡ, ಎಂತೆಂಥ ಘಟಾನುಘಟಿಗಳೆಲ್ಲರೂ ಕೂಡ ಇದ್ರು. MLAಗಳಿದ್ರು, ಮಾದಯ್ಯನವರಂಥವ್ರು, ವಾಟಾಳ್ ನಾಗರಾಜಂತವ್ರು, ಇಂಥವ್ರ ಜೊತೆ ಎಲ್ಲರೂ ಕೂಡ ನಾನು ಬೆಳೆದು ಬಂದು ಅತ್ಯಂತ ಪ್ರೀತಿಯಿಂದ ನಾನು ಕಂಡಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ನೀವು ಮಾತಾಡಿದ್ರು ಕೂಡ ನನಗಿದೆ ರೈಟ್ಸ್ ಇದೆ, ಮಾಡ್ಬೋದು. ಹಿಂಗೆ ಕೇಳಿದ್ದಾರೆ, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಹಿಂಗೆ ನಾವು ಅಸೆಂಬ್ಲಿಲಿ ಒಳಗಡೆ ಮಾಡಿದಿರೋನ್ನ ಹಿಂಗೆ ಮಾಡಿದ್ದಾರೆ. ನಾನು ಜೀವನದಲ್ಲಿ ನನ್ನ ಮೇಲೂ 75 ವರ್ಷ ಸರ್ವಿಸಲ್ಲಿ ಯಾರೂ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟಲ್ಲಿ ದೂರುಗಳು ಕೊಟ್ಟಿಲ್ಲ. ನಮ್ಮ ತಂದೆ ಮೇಲೆ ದೂರುಗಳು ಆಗಿಲ್ಲ, ನನ್ನ ಮೇಲೂ ಆಗಿಲ್ಲ. ನೀವು ನನ್ನ ಮೇಲೆ ಮಾಡಿದ್ರು ಕೂಡ ನಾನು ಯಾರ ಮೇಲೂ ಮಾಡಲ್ಲ. ದೇವರಿದ್ದಾನೆ, ಚಾಮುಂಡೇಶ್ವರಿ ಇದ್ದಾರೆ, ನೋಡ್ಕೊಳ್ತಾರೆ. ದಯವಿಟ್ಟು ನನ್ನಂಥ ಒಬ್ಬ ಈ ಒಂದು ಸಂವಿಧಾನಬದ್ಧವಾಗಿ ನಡೀತಕ್ಕಂಥ, ಪ್ರಾಮಾಣಿಕವಾಗಿ ನಡೀತಕ್ಕಂಥ, ನೀವು ಎಂತೆಂಥವ್ರು ಇದ್ದಾರೆ ಅನ್ನೋದು ಅವ್ರು ಯಾರ ಬಗ್ಗೆನೂ ಚಕಾರ ಎತ್ತಲ್ಲ, ಪ್ರಾಮಾಣಿಕವಾಗಿರ್ತಕ್ಕಂಥ ಎಲ್ಲ ಹಿಂದೂ. ನಾನು ಜಾತಿವಾದಿ ಅಲ್ಲ. ನನ್ನ ಯಾಕೆ ಜಾತಿವಾಗಿದ್ರೆ ಇಲ್ಲಿ ಗೆಲ್ಲಿಸ್ತಾ ಇದ್ರು? ಹುಣಸೂರ್ಲಿ ಯಾಕೆ ಗೆಲ್ಲಿಸ್ತಾ ಇದ್ರು? ಹುಣಸೂರು ಕಾಂಗ್ರೆಸ್ಸಿನ ಹುತ್ತ, ಅಲ್ಲೇ ಕರಿಸಿಗೌಡನ್ ಗೆಲ್ಲಿಸ್ತಿದ್ರು, ಅಲ್ಲೇ ನನ್ನ ಗೆಲ್ಲಿಸ್ತಾ ಇದ್ರು. ಹುಣಸೂರು ಕಾಂಗ್ರೆಸ್ಸಿನ ದೇವರಾಜ ಅರಸುವರ ಭದ್ರಕೋಟೆನಲ್ಲೂ ಕೂಡ ದಲಿತರು, ಹಿಂದುಳಿದವರು ಎಲ್ಲರೂ ಕೂಡ ಯಾವ ಹಾಡಿಗಳಲ್ಲಿ ಹೈಸ್ಕೂಲ್ ಮಾಡಿಸಿದ್ದೀನಿ, ಕಾಲೇಜ್ಗಳು ಮಾಡಿಸಿದ್ದೀನಿ, ಆಸ್ಪತ್ರೆಗಳು ಮಾಡಿಸಿದ್ದೀನಿ. ಈ ರೀತಿ ನಾನು ದಲಿತರ ಕಾಲೋನಿಗಳು ಎಲ್ಲಾದರೂ ಹೋಗಿ ನೋಡಲಿ ಯಾವ ರೀತಿ ಇಟ್ಟಿದ್ದೀನಿ ಅಂತ. ಹಳ್ಳಿಗಳಲ್ಲಿ ಅಲ್ಲಿ ಕುಡಿಯೋ ನೀರಿರ್ಬೋದು, ಕಾಲೋನಿಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ಶಾಲೆಗಳಿರ್ಬೋದು, ನಾನು ಜೀವನ ಪರ್ಯಂತ ಅದು ಮಾಡ್ಕೊಂಡು ಬಂದಿದ್ದೀನಿ ಹೊರತು ದೊಡ್ಡದಾಗಿ ಆಸ್ತಿ. ನಾನು ಮೈಸೂರಿನಲ್ಲಿ ನಗರದಲ್ಲಿ ಇರ್ತಕ್ಕಂಥ ಮೈಸೂರು ನಗರ 3 ವಿಧಾನಸಭಾ ಕ್ಷೇತ್ರಗಳ ಒಳಗಡೆ ಇದ್ದಾವೆ. ಬೆಳೀತಾ ಇರೋದು ಹಾಸ್ಪಿಟ್ಲ್ ಬರೋದು ನನ್ನ ಕ್ಷೇತ್ರದಲ್ಲೇ, ಬಾರ್ಗಳು ಬರೋದು ನನ್ನ ಕ್ಷೇತ್ರದಲ್ಲೇ, ನಿಮ್ಮ ಛತ್ರಗಳು ಬರ್ತಾ ಇರೋದು ನನ್ನ ಕ್ಷೇತ್ರದಲ್ಲೇ, ಹೋಟೆಲ್ಗಳು ಬರ್ತಾ ಇರೋದು ನನ್ನ ಕ್ಷೇತ್ರದಲ್ಲೇ, ಲೇಔಟ್ಗಳು ಬರ್ತಾ ಇರೋದು ನನ್ನ ಕ್ಷೇತ್ರದಲ್ಲೇ. ಯಾರಾದರೂ ಇಷ್ಟು ಜನ ಎಲೆಕ್ಷನಲ್ಲಿ ದುಡ್ಡು ಕೇಳಿದ್ರು, ಗೌಡ್ರು ತೊಂದರೆ ಕೊಟ್ಟರು, ಕೊಟ್ಟಿದ್ದೀವಿ ನಾವು, ಯಾರು ಒಬ್ಬರು ಹೇಳಲಿ ನೋಡೋಣ. ಇದಕ್ಕಿಂತ ಇನ್ಯಾವ ರೀತಿ ಪ್ರಾಮಾಣಿಕವಾಗಿರಬೇಕು? ನನ್ನಲ್ಲಿ ತಪ್ಪುಗಳಿದ್ರೆ ತಿದ್ದತಕ್ಕಂಥ ಶಕ್ತಿ ನಿಮಗಿದೆ. ಕಾಂಗ್ರೆಸ್ಸಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಬೆಳೆದು ಬಂದಿದ್ದೀನಿ. ಅದರಿಂದ ನಾನು ಯಾವುದೇ ಪಕ್ಷ ವಿರೋಧ ಮಾಡಲ್ಲ, ಯಾವುದೇ ಜಾತಿ ವಿರೋಧ ಮಾಡಲ್ಲ. ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಅಂತ 25 ವರ್ಷ ನಾನು ಜಾತೀಯತೆ ಆಗಿದ್ರೆ ಸಿದ್ದರಾಮಯ್ಯನ ಜೊತೆ 25 ವರ್ಷ ಇರೋಕ್ಕಾಗ್ತಿರ್ಲಿಲ್ಲ. ನಾನು ಚಿಕ್ಕಮಾದವ್ರನ್ನ ನನ್ನ ಎದುರುಗಡೆ ಸೋತವ್ರನ್ನ ತಂದು MLC ಮಾಡ್ಸೋಕೆ ಆಯ್ತಿರ್ಲಿಲ್ಲ. ಈ ರೀತಿ ನಾನು ಮಾಡ್ಕೊಂಬಂದಿರ್ತಕ್ಕಂಥದ್ದು ನಿಮ್ಗೆ ಯಾರು ಕೂಡ ಗೊತ್ತಿಲ್ಲ. ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನನ್ನ ಮನಸ್ಸಿಗೆ ನೋವು ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾನೇನು ತಪ್ಪು ಮಾಡಲ್ವಲ್ಲ, ಹಂಗಾಗಿ ನೋವು ಆದರೂ ಕೂಡ ಸಾರ್ವಜನಿಕವಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ.
ನನ್ನೇ ಕೇಳಿ ನೇರವಾಗಿ ಹಿಂಗೆ ಮಾಡೋದು ಸರಿ ಇಲ್ಲ ಅಂತೇಳಿ ನಾನು ಹೇಳಿದ್ನಲ್ಲ, ನೀವೇ ದೇವರು. ನಾನು ಮಾತಾಡೋದಕ್ಕೆ ನಿಮ್ಮ ಮನಸ್ಸಿಗೆ ಅರ್ಥ, ನಾನು ಮಾತಾಡಿ ತಪ್ಪು ತಿಳ್ಕೊಂಡು ನೋವಾಗಿದ್ರು ಕೂಡ, ನಾನು ತಪ್ಪು ಮಾಡದೇ ಇದ್ರು ಕೂಡ ನಿಮ್ಮ ಕ್ಷಮೆ ಇರಲಿ. ಸತ್ಯ ನೀವು ಹೇಳ್ತಿರೋದು. ಒಂದು ಮಾತು ಹೇಳ್ತೀನಿ ಕೇಳಿ, ನೀವೇ ಯೋಚನೆ ಮಾಡಿ. ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.